ಕಾಶಿ ನಗರಿಯ ಸೃಷ್ಟಿಯ ಹಿಂದೆ ಒಂದು ಅದ್ಭುತವಾದ ಮತ್ತು ರೋಮಾಂಚಕವಾದ ಕಥೆ ಇದೆ. ಆ ಕಥೆನ ತಿಳ್ಕೊಳ್ಳೋಣ ಬನ್ನಿ. ಈ ಪ್ರಪಂಚದಲ್ಲಿ ಯಾವುದೇ ಜೀವರಾಶಿಗಳು ಹಾಗೂ ಯಾವುದೇ ಸೃಷ್ಟಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಪೂರ್ತಿ ಕತ್ತಲು ಆವರಿಸಿರುತ್ತೆ. ಆ ಕತ್ತಲನ್ನು ನೋಡಿಕೊಂಡು ಶಿವ ತನ್ನ ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ. ಆ ಕತ್ತಲು ನಶ್ವರ, ಅದನ್ನೇ ನಾವು ಶಿವ ಅಂತ ಕರಿತೇವೆ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮನು ಇದೇ ಸಮಯದಲ್ಲಿ ಇಡೀ ಪ್ರಪಂಚವನ್ನು ಹಾಗೂ ಈ ಒಂದು ಜೀವರಾಶಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮುಂದಾಗ್ತಾನೆ. ಆಗ ಅವನು ಸೃಷ್ಟಿ ಮಾಡುವಂಥದ್ದೇ ಈ ಮರಗಿಡಗಳು, ಈ ಭೂಮಿ ಮತ್ತು ಈ ಮಾನವರು, ಈ ಪ್ರಾಣಿಗಳು, ಪಕ್ಷಿಗಳು ಎಲ್ಲವನ್ನು ಸೃಷ್ಟಿ ಮಾಡಿ ತನ್ನ ಸೃಷ್ಟಿಯನ್ನು ನೋಡಿ ಅವನು ನಗುತ್ತಾ ಹಾಗೂ ಖುಷಿ ಪಡುತ್ತಾ ಇರ್ತಾನೆ. ಹಾಗೂ ಇದೇ ಸಮಯದಲ್ಲಿ ಜ್ಞಾನಮಗ್ನಾಗಿದ್ದ ಶಿವನು ಕಣ್ತೆರೆದು ನೋಡ್ತಾನೆ. ಅವನು ನೋಡಿದಾಗ ತನ್ನ ಕಣ್ಣು ಮುಂದೆ ಎಲ್ಲ ಸೃಷ್ಟಿಗಳು, ಎಲ್ಲ ಜೀವರಾಶಿಗಳು ಇರ್ತವೆ. ಆದರೆ ಅವನಿಗೆ ಈ ಸೃಷ್ಟಿನ ನೋಡಿ ಇಷ್ಟ ಆಗೋದಿಲ್ಲ. ಯಾಕಂದರೆ ಈ ಸೃಷ್ಟಿಯಲ್ಲಿ ತುಂಬ ಜನ ಮನುಷ್ಯರು ಕಷ್ಟಗಳಿಂದ, ನೋವುಗಳಿಂದ ಇರ್ತಾರೆ. ಇನ್ನು ಕೆಲವರು ಸುಖದಿಂದ, ಸಂತೋಷದಿಂದ ಇರ್ತಾರೆ. ಇದನ್ನೇ ಹೋಗಿ ಬ್ರಹ್ಮನ ಹತ್ರ ಪ್ರಶ್ನೆ ಮಾಡ್ತಾನೆ, ನೀನು ಯಾಕೆ ಈ ಥರ ಸೃಷ್ಟಿ ಮಾಡಿದೀಯಾ? ಕೆಲವರಿಗೆ ಕಷ್ಟ, ಕೆಲವರಿಗೆ ಸುಖ, ಕೆಲವರಿಗೆ ದುಃಖ ಎಲ್ಲ ಕೊಡ್ತಾ ಇದೆಯಾ, ಯಾಕೆ ಅಂತ ಶಿವನು ಕೋಪದಿಂದ ಬ್ರಹ್ಮನನ್ನು ಪ್ರಶ್ನಿಸಲು ಬ್ರಹ್ಮವಾಗಿ ಏನು ಹೇಳ್ತಾನೆ, ನಾನಿದನ್ನೇನು ಮಾಡಿಲ್ಲ, ಇದು ತಮ್ಮ ಮನುಷ್ಯರ ಪಾಪಗಳಿಂದ ಮತ್ತು ಅವರವರ ಒಂದು ಪುನರ್ಜನ್ಮದ ಫಲಗಳಿಂದ ಇದಾಗಿದ್ದಾವೆ ಅಂತ ಹೇಳ್ತಾನೆ. ಇದಕ್ಕೆ ಕೋಪಗೊಂಡಂತಹ ಶಿವನು ನೀನು ಮಾಡಿರೋ ಕೆಲಸ ಸರಿ ಇಲ್ಲ ಅಂತ ಹೇಳ್ತಾನೆ. ಆದರೆ ಬ್ರಹ್ಮ ಇದನ್ನು ತಲೆಗೆ ಹಾಕೊಳ್ಳೋದಿಲ್ಲ. ಬ್ರಹ್ಮನು ತಾನು ಸೃಷ್ಟಿನ ಎಂಜಾಯ್ ಮಾಡೋದ್ರಲ್ಲೇ ಮಗ್ನನಾಗಿರ್ತಾನೆ. ಹಾಗೂ 4 ದಿಕ್ಕುಗಳಲ್ಲಿ ಈ ಸೃಷ್ಟಿ ಯಾವ ಥರ ನಡೀತಾ ಇದೆ ಅಂತ ನೋಡ್ಲಿಕ್ಕೋಸ್ಕರ 4 ತಲೆಗಳನ್ನ ಸೃಷ್ಟಿಸ್ಕೊಳ್ತಾನೆ. ಮತ್ತು 5ನೇ ತಲೆಯೂ ಸಹ ಸೃಷ್ಟಿಸಿಕೊಂಡು ಈ ಪ್ರಕೃತಿಯನ್ನು ಮತ್ತು ಅವನ ಸೃಷ್ಟಿಯನ್ನೇ ಅವನು ಎಂಜಾಯ್ ಮಾಡ್ತಾ ಹಾಗೂ ಅದರಲ್ಲೇ ತಲ್ಲೀನನಾಗಿರ್ತಾನೆ. ಇದನ್ನು ನೋಡಿದಂತಹ ಶಿವನಿಗೆ ಕೋಪಗೊಂಡು ಆ ಶಿವ ಏನು ಮಾಡ್ತಾನೆ, ತನ್ನ ತ್ರಿಶೂಲದಿಂದ ಅವನ 5ನೇ ತಲೆಯನ್ನು ಕತ್ತರಿಸ್ತಾನೆ. ಆ 5ನೇ ತಲೆಯನ್ನು ಕತ್ತರಿಸಿ ಈ ಭೂಲೋಕಕ್ಕೆ ಬಂದು ಇಳಿದಿದ್ದೇ ಈ ಒಂದು ಕಾಶಿ. ಈ ಕಾಶಿನಲ್ಲಿ ಬಂದು ಇಳಿದಾಗ ಅಚಾನಕ್ಕಾಗಿ ಏನಾಗುತ್ತೆ, ಅವನ ಕೈಯಲ್ಲಿದ್ದಂತಹ ಬ್ರಹ್ಮನ ತಲೆ ಈ ಒಂದು ಕಾಶಿ ನಗರಿಯಲ್ಲಿ ಬಿದ್ದು ಅದು ತಕ್ಷಣ ಮಾಯ ಆಗುತ್ತೆ. ಆದ್ದರಿಂದನೇ ಕಾಶಿ ನಗರಿಯಲ್ಲಿ ಯಾರದೇ ಸಹ ಪ್ರಾಣ ಹೋದರೂ ಹಾಗೂ ಕಾಶಿ ನಗರಿಯಲ್ಲಿ ಯಾರದೇ ಮುಕ್ತಿ ಹೊಂದಿದರೂ ಅವರಿಗೆ ಪುನರ್ಜನ್ಮ ಇರೋದಿಲ್ಲ, ಮುಕ್ತಿ ಸಿಗುತ್ತೆ ಅಂತ. ಅದಕ್ಕೋಸ್ಕರ ನೀವು ಅಬ್ಸರ್ವ್ ಮಾಡ್ಬೋದು, ಯಾರದೇ ಸಹ ಸಾವಾಗಲಿ ಅಥವಾ ಯಾರೇ ತೀರ್ಕೊಳ್ಳಿ ಅವರ ಬೂದಿಯನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡ್ತಾರೆ. ಅಥವಾ ಅಲ್ಲಿ ಇರ್ತಕ್ಕಂತಹ ಜನಗಳು ಅಲ್ಲೇ ಹೋಗಿ ಅವರ ದಹನವನ್ನು ಮಾಡ್ತಾರೆ. ಇದೇ ಕಾರಣಕ್ಕೋಸ್ಕರ ಈ ಒಂದು ನಗರಿಗೆ ಕಾಶಿ ನಗರಿ ಅಂತ ಹೆಸರು ಬಂತು. ಹಾಗೂ ಬೇರೆ ಬೇರೆ ಪುರಾಣಗಳು, ಬೇರೆ ಬೇರೆ ಕಥೆಗಳು, ಹಲವಾರು ಕಥೆಗಳನ್ನು ಹೇಳ್ತವೆ. ಬಟ್ ನಾನು ರಿಸರ್ಚ್ ಮಾಡೋದ್ರಲ್ಲಿ ನಾನು ಕಂಡಿರ್ತಕ್ಕಂತಹ ಕಥೆ ಇದು ಕಾಶಿ ನಗರಿಯ ಹಿಂದೆ ಇರತಕ್ಕಂತಹ ಒಂದು ವಿಸ್ಮಯಕರವಾದ ಕತೆ. ಹಾಗೂ ಕಾಶಿಯನ್ನು ಪ್ರಪಂಚದ ಅತ್ಯಂತ ಹಳೆಯ ಮನುಕುಲವು ಬದುಕುತ್ತಿರುವಂತಹ ನಗರಿ ಅಂತ ಯಾಕೆ ಕರೀತಾರೆ ಅಂದರೆ, ನಾನು ಈ ಕಥೆನಲ್ಲೇ ಹೇಳಿದ ಹಾಗೆ ಈ ಒಂದು ನಗರಿ ಬೆಳಕಿಗೆ ಬಂದಿದ್ದು ಹಾಗೂ ಈ ಒಂದು ನಗರಿ ಇರತಕ್ಕಂಥದ್ದು ಆ ಬ್ರಹ್ಮನ ಸೃಷ್ಟಿಯಾದ ತಕ್ಷಣದಿಂದ. ಅದಕ್ಕೋಸ್ಕರ ಇದೊಂದು ತುಂಬ ಹಳೆಯ ನಗರಿ. ಹಾಗೂ ಕಾಶಿ ಇನ್ನಷ್ಟು ಪವಿತ್ರ ಆಗಲು ಕಾರಣ ಏನಂದರೆ, ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ತಮ್ಮ ಸಹೋದರನ್ನೇ ಸಾಯಿಸಿ ಬ್ರಹ್ಮಹತ್ಯ ದೋಷವನ್ನು ಹೊಂದಿರ್ತಾರೆ. ಏನಪ್ಪ ಇದು ಬ್ರಹ್ಮಹತ್ಯ ದೋಷ ಅಂದರೆ, ಬ್ರಾಹ್ಮಣರನ್ನು ಸಾಯಿಸಿದಂತಹ ಪಾಪ ಹಾಗೂ ದೋಷವನ್ನು ಬ್ರಹ್ಮಹತ್ಯ ದೋಷ ಅಂತ ಕರೀತಾರೆ. ಹಾಗೂ ಆ ಬ್ರಹ್ಮಹತ್ಯ ದೋಷವನ್ನು ನಿವಾರಿಸಿಕೊಳ್ಳಲು ಈ ಒಂದು ಕಾಶಿಗೆ ಬಂದು ಈ ಗಂಗೆಯಲ್ಲಿ ಮಿಂದು ಅವರು ತಮ್ಮ ದೋಷವನ್ನು ಪರಿಹರಿಸಿಕೊಳ್ತಾರೆ. ಹಾಗೂ ನಮ್ಮ ದೇಶದಲ್ಲಿ ಇರುವಂತಹ ಸಪ್ತಪುರಿಗಳಲ್ಲಿ ಅಂದರೆ ಯಾವುದೇ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಪ್ತಪುರಿಗಳಿದ್ದಾವೆ. ಅದು ಯಾವುದ್ಯಾವುದು ಅಂತ ಹೇಳಿದ್ರೆ, ಅಯೋಧ್ಯ, ಮಥುರಾ, ಹರಿದ್ವಾರ, ಕಾಶಿ, ಕಂಚಿ, ಆವಂತಿ ಮತ್ತು ದ್ವಾರಕ. ಈ ಸಪ್ತಪುರಿಗಳಲ್ಲಿ ಇದು ಒಂದು ಸಹ ಪುರಿ ಆಗಿರೋದ್ರಿಂದ ಇಲ್ಲಿ ಬಂದು ಮಿಂದರೆ ಹಾಗೂ ಸ್ನಾನ ಮಾಡಿದರೆ ತಕ್ಷಣವೇ ಪಾಪ ಪರಿಹಾರ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ. ಹಾಗೂ ಈ ನಗರಿಗೆ ವಾರಣಾಸಿ ಅಂತ ಯಾಕೆ ಕರೀತಾರೆ ಅಂದರೆ, ಈ ಒಂದು ಜಾಗದಲ್ಲಿ ಪುರಾಣಗಳ ಪ್ರಕಾರ 2 ನದಿಗಳ ಸಂಗಮ ಆಗುತ್ತೆ, ಒಂದು ವರುಣ ಮತ್ತು ಇನ್ನೊಂದು ಅಸ್ಸಿ. ಆದ್ರಿಂದನೇ ಇದನ್ನ ವಾರಣಾಸಿ ಅಂತ ಸಹ ಕರೀತಾರೆ. ಈ ಒಂದು ವಾರಣಾಸಿಯಲ್ಲಿ ಒಟ್ಟು 88 ಘಾಟ್ಗಳಿವೆ. ಅದರಲ್ಲಿ ತುಂಬ ಪುರಾತನ ಹಾಗೂ ತುಂಬ ಪರಿಚಿತ ಘಾಟ್ಗಳೆಂದರೆ, ಒಂದು ದಶಾಶ್ವಮೇಧ ಘಾಟು, ನೀವು ನೋಡ್ತಿರ್ತಕ್ಕಂತಹ ಘಾಟ್ ದಶ ಅಶ್ವಮೇಧ ಘಾಟು, ಹಾಗೂ ಮಣಿಕರ್ಣಿಕಾ ಘಾಟ್ ಮತ್ತು ಸತ್ಯ ಹರಿಶ್ಚಂದ್ರ ಘಾಟ್. ಏನಕ್ಕೆ ಇದನ್ನು ದಶಾಶ್ವಮೇಧ ಘಾಟ್ ಅಂತ ಕರೀತಾರೆ ಅಂದರೆ, ಬ್ರಹ್ಮನು ತನ್ನನ್ನು ಸೃಷ್ಟಿ ಮಾಡಿದ ಮೇಲೆ ಮತ್ತು ತನ್ನ ತಲೆಯನ್ನು ಕಳೆದುಕೊಂಡ ನಂತರ ಇಲ್ಲಿ ಬಂದು 10 ಅಶ್ವಗಳನ್ನು ಇಟ್ಟುಕೊಂಡು ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಆದ್ರಿಂದ ಇದನ್ನು ದಶ ಅಶ್ವಮೇಧ ಘಾಟ್ ಅಂತ ಸಹ ಕರೀತಾರೆ. ಹಾಗೂ ಸಂಜೆ ಇಲ್ಲಿ
ಗಂಗಾರತಿ ನಡೆಯುತ್ತೆ. ಒಟ್ಟು 2 ಕಡೆ ನಡೆಯುತ್ತೆ ದಶಾಶ್ವಮೇಧ ಘಾಟ್ನಲ್ಲೇ. ಒಂದು ಎಡಗಡೆಗೆ 5 ಜನ ಗಂಗಾರತಿಯನ್ನ ಮಾಡ್ತಾರೆ ಮತ್ತು ಬಲಗಡೆಗೆ 7 ಜನ ಗಂಗಾರತಿ ಮಾಡ್ತಾರೆ. ನೋಡ್ಲಿಕ್ಕೆ ಬಹಳ ಅದ್ಭುತವಾಗಿರುತ್ತೆ. ನಮ್ಮ ಮುಂದಿನ ವಿಜುವಲ್ಸ್ ಅಲ್ಲಿ ನೀವು ಅದನ್ನ ನೋಡಬಹುದು. ಒಟ್ಟು ಈ ಒಂದು ಘಾಟ್ಗಳಲ್ಲಿ 88 ಘಾಟ್ಗಳಲ್ಲಿ ಸುಮಾರು ಒಂದು 7 ರಿಂದ 8 ಕಡೆ ಸಂಜೆ ಮತ್ತು ಬೆಳಗ್ಗೆ ಗಂಗಾರತಿ ಸಹ ನಡೆಯುತ್ತೆ. ಹಾಗೂ ನೀವು ನೋಡ್ತಾ ಇರೋಂತಹ ವಿಜುವಲ್ಸು ಮನಸ್ಸಿಗೆ ಸ್ವಲ್ಪ ಭಯ ಹುಟ್ಟಿಸುತ್ತೆ. ಹಾಗೂ ಏನಪ್ಪ ಇದು ಜೀವನ ನಶ್ವರ ಅನ್ಸುತ್ತೆ. ಯಾಕಂದ್ರೆ ನೀವು ನೋಡ್ತಿರೋದೇ ಮಣಿಕರ್ಣಿಕಾ ಘಾಟ್ ಅಂತ, ಹಾಗೂ ಇದನ್ನ ನಮ್ಮ ಕಡೆ ಸ್ಮಶಾನ ಅಂತ ಕರೀತಾರೆ. ಇದು ಎಷ್ಟು ಪುರಾತನವಾದ ಘಾಟ್ ಅಂತ ಹೇಳಿದ್ರೆ ಇಲ್ಲಿ ಹಚ್ಚಿರ್ತಕ್ಕಂತಹ ಬೆಂಕಿ 24 ಗಂಟೆ ಸಹ ಉರಿತಾ ಇರುತ್ತೆ. ಯಾಕೆ ಇದನ್ನ ಮಣಿಕರ್ಣಿಕಾ ಘಾಟ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಪುರಾಣಗಳ ಪ್ರಕಾರ ಏನಾಗುತ್ತೆ, ಪಾರ್ವತಿ ತನ್ನ ಮೂಗುತಿಯನ್ನ ಕಳೆದುಕೊಳ್ತಾಳೆ. ಆ ಮೂಗುತಿಯನ್ನ ಕಳೆದುಕೊಂಡಾಗ ಇದೇ ಒಂದು ಜಾಗದಲ್ಲಿ ಕಳೆದುಕೊಂಡಿದ್ದೀನಿ, ನನಗೆ ಹುಡುಕೊಡು ಅಂತ ಹೇಳ್ತಾಳೆ. ಆ ಮೂಗುತಿ ಇವತ್ತಿಗೂ ಸಹ ಸಿಕ್ಕಿಲ್ಲ ಮತ್ತು ಶಿವ ಇದೇ ಜಾಗದಲ್ಲಿ ಆ ಮೂಗುತಿಯನ್ನು ಹುಡುಕ್ತಾ ಇದ್ದಾನೆ. ಮೂಗುತಿ ಅಂದ್ರೆ ಮಣಿಕರ್ಣಿಕಾ ಅಂತ. ಯಾಕೋಸ್ಕರ ಇಲ್ಲಿ ಯಾಕೆ ಜನಗಳು ಬಂದು ಶವಗಳನ್ನ ಸುಡ್ತಾರೆ ಅಂತ ಹೇಳಿದ್ರೆ, ಅವರ ನಂಬಿಕೆ ಏನಂದ್ರೆ, ಇಲ್ಲಿ ಶಿವ ಮೂಗುತಿಯನ್ನು ಹುಡುಕ್ತಾ ಇರೋದ್ರಿಂದ ಇಲ್ಲಿ ಬರುವಂತಹ ಪ್ರತಿ ಆತ್ಮಗಳಿಗೆ ಹೇಳ್ತಾನಂತೆ, ನನ್ನ ಪಾರ್ವತಿಯ ಮೂಗುತಿಯನ್ನು ನೋಡಿದೀಯಾ, ಪಾರ್ವತಿ ಮೂಗುತಿ ಸಿಕ್ತಾ ಅಂತ. ಸೊ ಪ್ರತಿಯೊಂದು ಆತ್ಮಕ್ಕೂ ಶಿವನ ಜೊತೆ ಮಾತಾಡೋ ಅವಕಾಶ ಸಿಗೋದ್ರಿಂದ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಅಂತ ಕಾರಣಕ್ಕೋಸ್ಕರವಾಗಿ ಈ ಒಂದು ಜಾಗದಲ್ಲಿ ಬಂದು ಎಲ್ಲರೂ ಸಹ ಅವರ ಪೂರ್ವಜರನ್ನ ಹಾಗೂ ಅವರ ಮನೆಯಲ್ಲಿ ಆಗಿರತಕ್ಕಂತಹ ಸಾವನ್ನ ಇಲ್ಲಿ ಬಂದು ದಹನ ಮಾಡ್ತಾರೆ ಮತ್ತು ಅವರಿಗೆ ಮುಕ್ತಿ ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಇಲ್ಲಿರೋ ಜನಗಳು ಹೇಳೋ ಪ್ರಕಾರ ಇಲ್ಲಿ ದಿನಕ್ಕೆ ಸರಿಸುಮಾರು 500ರಿಂದ 1000 ಹೆಣಗಳನ್ನು ಸುಡ್ತಾರೆ. ಹಾಗೂ ಇಲ್ಲಿ 24 ಗಂಟೆನೂ ಸಹ ಈ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ ಅಂತ ಹೇಳ್ತಾ ಇದ್ರು. ಅವರು ಹೇಳ್ತಾನೆ ನಮ್ಗೆ ಏನಾಯ್ತು ಅಂದ್ರೆ, ಈ ಮುಂದಿನ ವಿಜುವಲ್ಸ್ ಏನಾಗುತ್ತೆ, ಒಂದು ಹೆಣ ತಗೊಂಡು ಜನ ಬರ್ತಾ ಇರ್ತಾರೆ. ಆ ಹೆಣದ ಮೆರವಣಿಗೆ ನಡೀತಿರುತ್ತೆ. ಗಂಗೆ ಹತ್ರ ಬರ್ತಾರೆ. ಆ ಗಂಗೆ ಹತ್ರ ಬಂದು ಆ ಹೆಣಕ್ಕೆ ಒಂದು ಪೂಜೆ ಎಲ್ಲ ಮಾಡಿ ಮತ್ತೆ ಅದನ್ನ ತಗೊಂಡೋಗಿ ಮಣಿಕರ್ಣಿಕಾ ಘಾಟಲ್ಲಿ ಸುಡ್ತಾರೆ. ನಮಗೆ ಒಂಥರ ಭಯ, ಒಂದು ಮನದಲ್ಲಿ ಒಂದು ಕುತೂಹಲ, ಹಾಗೂ ಇಷ್ಟೇನ ಜೀವನ, ಇದಕ್ಕೋಸ್ಕರ ನಾವು ಇಷ್ಟೆಲ್ಲ ಹೊಡೆದಾಡ್ತೀವ, ಏನಪ್ಪ ಇದು ಅಂತ ಅನಿಸ್ಬಿಡ್ತು. ಹಾಗೂ ನೀವು ನೋಡ್ತಾ ಇರೋ ವಿಜುವಲ್ಸ್, ಇವಾಗ ನಾನು ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ. ಇಲ್ಲಿರತಕ್ಕಂತಹ ಜನಗಳಿಗೆ ಮೋದಿ ಅವ್ರನ್ನ ಕಂಡ್ರೆ ಬಹಳ ಅಭಿಮಾನ, ಹಾಗೂ ಅವ್ರನ್ನ ದೇವ್ರ ಥರ ನೋಡ್ತಾರೆ. ಯಾಕಂದರೆ ಇದೇ ಒಂದು ಕ್ಷೇತ್ರದಿಂದ ಅವರು ಲಾಸ್ಟ್ ಟೈಮು ಎಲೆಕ್ಷನ್ಗೆ ಕಾಂಪೀಟ್ ಮಾಡಿದರು. ಅವರ ಹೆಸರಿನಲ್ಲಿ ನಮೋ ಘಾಟ್ ಅಂತ ಒಂದು ಘಾಟ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗೂ ಈಗ ನೀವು ನೋಡ್ತಿರ್ತಕ್ಕಂತಹ ಈ ಒಂದು ಕಾರಿಡಾರ್ ಇದೆಯಲ್ಲ, ಮೋದಿ ಅವರು ಇಲ್ಲಿ ಗೆದ್ದ ನಂತರ ಕ್ಲೀನ್ ಗಂಗಾ ಅನ್ನೋ ಪ್ರಾಜೆಕ್ಟಲ್ಲಿ ಈ ಒಂದು ಗಂಗೆಯನ್ನು ಕ್ಲೀನ್ ಮಾಡಿ ಆ ಒಂದು ಕಾರಿಡಾರ್ನ ಮಾಡಿದ್ದಾರೆ. ಹಾಗೂ ಪ್ರಪಂಚದ ಮೊದಲ ಫ್ಲೋಟಿಂಗ್ CNG ಸ್ಟೇಷನ್, ಇದೇನು ನೀವು ಬೋಟ್ಗಳು ನೋಡ್ತಾ ಇದ್ದೀರಲ್ಲ, ಈ ಬೋಟ್ಗಳಿಗೆ CNG ಬೋಟ್ಗಳು ಬಂದಿದ್ದಾವೆ ಇವಾಗ ಡೀಸೆಲ್ ಬೋಟ್ ಜೊತೆನಲ್ಲಿ. ಸೊ ಪ್ರಪಂಚದ ಮೊಟ್ಟ ಮೊದಲ ಫ್ಲೋಟಿಂಗ್ CNG ಸ್ಟೇಷನ್ ಸಹ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನೀವು ಈಗ ಮುಂದೆ ನೋಡುವಂಥ ವಿಜುವಲ್ಸು, ಇಲ್ಲಿ ಪ್ರತಿದಿನ ಸಾಯಂಕಾಲ 6:30ರಿಂದ 7 ಗಂಟೆ ಒಳಗಡೆ ಗಂಗಾರತಿ ನಡೆಯುತ್ತೆ. ಬಹಳ ಅದ್ಭುತವಾಗಿರುತ್ತೆ. ನಮ್ಮ ಜೀವಮಾನದಲ್ಲೇ ಮೈ ಜುಂಬನಿಸುವಂತಹ ಒಂದು ಕ್ಷಣ ಅದು. ಇಲ್ಲಿ ಒಟ್ಟು 7ರಿಂದ 8 ಕಡೆ ಗಂಗಾರತಿ ನಡೆಯುತ್ತೆ. ಆದರೆ ತುಂಬ ಜನ ಬಂದು ಸೇರುವಂಥದ್ದು ಈ ದಶಾಶ್ವಮೇಧ ಘಾಟ್ನಲ್ಲಿ. ಇದು ಸಾಯಂಕಾಲ ಗಂಗಾರತಿ ನಡೆಯುತ್ತೆ. ನೀವು ಒಂದು 5:30, 5:45 ಸುಮಾರಿಗೆ ಇಲ್ಲಿ ಬಂದು ಕೂತ್ಕೊಂಡು ಅಸೆಂಬಲ್ ಆಗಿದ್ರೆ ಒಳ್ಳೆಯದು. ನೀವು ನೆಲದ ಮೇಲೂ ಕೂತ್ಕೊಂಡು ನೋಡ್ಬೋದು, ಮತ್ತು ನಾವು ಬೋಟ್ನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೂ ಬೆಳಿಗ್ಗೆ 5 ಗಂಟೆಗೆ ಅಸ್ಸಿ ಘಾಟ್ ಅಂತ ಜಾಗದಲ್ಲೂ ಸಹ ಗಂಗಾರತಿ ನಡೆಯುತ್ತೆ. ಬಹಳ ಚೆನ್ನಾಗಿರುತ್ತೆ. ಕಾಶಿಗೆ ಹೋದಾಗ ದಯವಿಟ್ಟು ಈ ಗಂಗಾರತಿನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಬರೀ ಅರ್ಧ ಗಂಟೆ ಮಾತ್ರ ಇರುತ್ತೆ. ಮೈ ಜುಮ್ ಅನಿಸುತ್ತೆ, ಹಾಗೂ ನಮ್ಮ ಜೀವನ ಸಾರ್ಥಕ ಆಯ್ತಪ್ಪ ಅನ್ನೋ ಒಂದು ಮನೋಭಾವನೆ ಅಂತೂ ಖಂಡಿತವಾಗ್ಲೂ ಬರುತ್ತೆ.
ನಾವು ಬೆಳಿಗ್ಗೆ 3:30ಗೆ ಎದ್ದು ಪವಿತ್ರ ಗಂಗೆಯ ಸ್ನಾನ ಮಾಡಿ ಹಾಗೂ ವಿಶ್ವವಿಖ್ಯಾತ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ವಿ. ಹಾಗೂ ಅಲ್ಲಿ ಹೊರಗಡೆ ಮೊಬೈಲ್ ಫೋನ್ ಅಲೋ ಇಲ್ಲದೆ ಇರೋದ್ರಿಂದ ಹೊರಗಡೆಯಿಂದನೇ ಕೆಲವೊಂದು ಫೋಟೋಸ್ನ ತೆಗೆದಿದ್ದೀನಿ. ಇದೇ ವಿವಾದದಲ್ಲಿರುವಂತಹ ಒಂದು ಮಸೀದಿ. ಹಾಗೂ ಬೆಳಿಗ್ಗೆ ಬಹಳ ಪ್ರಶಾಂತವಾಗಿತ್ತು ದೇವಸ್ಥಾನ. ಯಾಕಂದ್ರೆ ನಾವು ಬೆಳಗ್ಗೆನೆ ಹೋಗಿದ್ವಿ ಹಾಗೂ ತುಂಬಾ ಖಾಲಿ ಇತ್ತು. ಸುಮಾರು 1-1.5 ಗಂಟೆಗಳ ಕಾಲ ಕೂತ್ಕೊಂಡು ದರ್ಶನ ಮಾಡಿ ಆ ಶಿವನ ಧ್ಯಾನ ಮಾಡಿ ಪುನೀತ ಮನೋಭಾವದಿಂದ ಕಾಶಿಯಿಂದ ನಾವು ನಮ್ಮ ಪುರಿಯ ಕಡೆಗೆ ನಮ್ಮ ಪಯಣವನ್ನ ಬೆಳೆಸಿದ್ವಿ.